ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ಗೋಪಿ ಕುಮಾರ್ ಕ್ರಿಯೇಷನ್ ಚಾನಲ್ ಇಂದ ಮಾತಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಬಂದ್ಬಿಟ್ಟು ಬ್ಲೌಸು 34 ಸೈಜು ಮತ್ತೆ ಚೈನೀಸ್ ಕಲರ್ ಬರುತ್ತೆ ಚಿಕ್ಕದಾಗಿ. ರೆಫರೆನ್ಸ್ಗೆ ಇದು ತೋರಿಸ್ತಾ ಇದ್ದೀನಿ. ಈ ತರ ಇರುವಂತ ಚೈನೀಸ್ ಕಲರ್ ಬ್ಲೌಸ್ ನ ಶೋಲ್ಡರ್ ಎಷ್ಟು ಇಟ್ಕೋಬೇಕು, ಹಾರ್ಮೋನ್ ಡೌನ್ ಎಷ್ಟು ಮಾಡ್ಕೋಬೇಕು, ಫ್ರಂಟ್ ಅಲ್ಲಿ ಕಮ್ಮಿ ಬರುತ್ತೆ ಕಾಲರ್ ನೆಕ್ಕಿಗೆ. ಯಾವಾಗೂ ಅಷ್ಟೇ ಕಾಲರ್ ನೆಕ್ಗೆ ಇಲ್ಲಿ ಫ್ರಂಟ್ ಅಲ್ಲಿ ಡೌನ್ ಬರುತ್ತೆ, ಬ್ಯಾಕ್ ಇಂದ ಮೇಲ್ ಬಂದು ಜಾಯಿಂಟ್ ಸ್ವಲ್ಪ ಇಲ್ಲಿ ಬರುತ್ತೆ ಕಾಲರ್ ನೆಕ್ ಮಾತ್ರ. ಅದನ್ನ ಯಾವ ತರ ಕಟ್ ಮಾಡಬೇಕು, ಆ ಸೈಜ್ ಪರ್ಫೆಕ್ಟ್ ಆಗಿ ಎಷ್ಟು ಬರಬೇಕು ಅನ್ನೋದು ಮಾರ್ಕ್ ಮಾಡಿ ಅದ್ರಲ್ಲಿ ಬರೆದು ಅದನ್ನ ಫೋಟೋ ತಗೊಂಡು ಅದನ್ನ ನಿಮ್ಗೆ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಅದೇ ರೀತಿ ನೀವೇನ್ ಮಾಡ್ಬೇಕು ಅಂದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲೆಲ್ಲ ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಬರುತ್ತೆ, ಅದನ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ ನಾವು ಮಾಡುವಂತ ಎಲ್ಲಾ ವಿಡಿಯೋಗಳು ನಿಮ್ಗೆ ನೋಟಿಫಿಕೇಶನ್ ಆಗಿ ಬರುತ್ತೆ. ಆ ನೋಟಿಫಿಕೇಶನ್ ಆಗಿ ಬಂದಿರುವಂತ ವಿಡಿಯೋನ ನೀವು ಸ್ಕಿಪ್ ಮಾಡದೆ ನೋಡಿ, ಯಾಕೆಂದ್ರೆ ಪ್ರತಿಯೊಂದು ನಾನು ಎಕ್ಸ್ಪ್ಲೈನ್ ಮಾಡ್ತಾನೆ ಇರ್ತೀನಿ, ಅದನ್ನೆಲ್ಲ ನಿಮ್ಗೆ ಮಿಸ್ ಆಗುತ್ತೆ. ಅದೇ ರೀತಿ ಸ್ಕಿಪ್ ಮಾಡದೆ ನೋಡ್ಬೇಕಾದ್ರೆ ವಿಡಿಯೋದಲ್ಲಿ ನಿಮ್ಗೆ ಏನೇ ಡೌಟ್ ಬಂತು ಅಂದ್ರೆ ನನಗೆ ಕಾಮೆಂಟ್ ಮಾಡಿ, ಇಲ್ಲ ಸ್ಕ್ರೀನ್ ಮೇಲೆ ಕಾಣಿಸೋ ನಂಬರ್ಗೆ ವಾಟ್ಸಪ್ ವಾಯ್ಸ್ ಮೆಸೇಜ್ ಮಾಡಿ, ಟೆಕ್ಸ್ಟ್ ಮೆಸೇಜ್ ಮಾಡಿ, ನಿಮ್ಗೆ ಅನುಕೂಲಕ್ಕೆ ತಕ್ಕಂಗೆ ನಿಮ್ಗೆ ಅದನ್ನ ನನ್ಗೆ ಕಾಮೆಂಟ್ ಮಾಡಿದೆ ಅಂದ್ರೆ ಅದನ್ನ ನೆಕ್ಸ್ಟ್ ನೀಟಾಗಿ ಅಪ್ಲೋಡ್ ಮಾಡಿ ನಿಮ್ಗೆ ಅಪ್ಲೋಡ್ ಮಾಡ್ತೀನಿ. ಓಕೆನಾ? ಅದನ್ನ ಡೌಟ್ನ ಸ್ವಲ್ಪ ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ, ಪ್ರತಿಯೊಬ್ಬರಿಗೂ ಅನುಕೂಲಕ್ಕೆ ತಕ್ಕಂಗೆ ನೀಟಾಗಿ ಎಕ್ಸ್ಪ್ಲೈನ್ ಮಾಡಿ ನಿಮ್ಗೆ ಇನ್ನೊಂದ್ಸರಿ ನೀಟಾಗಿ ಅದನ್ನ ಮಾತ್ರ ನಿಮ್ಗೆ ಡೌಟ್ ಹೇಳ್ಕೊಡ್ತೀನಿ. ಓಕೆನಾ? ಅದೇ ರೀತಿ ನಾವು ಇವಾಗ ಆನ್ಲೈನ್ ಕ್ಲಾಸ್ ಸ್ಟಾರ್ಟ್ ಮಾಡಿದೀವಿ. ಆನ್ಲೈನ್ ಕ್ಲಾಸ್ ಯಾವ ತರ ಅಂತಂದ್ರೆ 300 rupees ಒಬ್ಬರಿಗೆ ಪೇ ಮಾಡಿದ್ರೆ, ನಾನು ಹಾಯ್ ಅಂತ ವಾಟ್ಸಪ್ ಅಲ್ಲಿ ಹಾಯ್ ಅಂತ ಕಳಿಸಿದ್ರೆ ನಾನು ಅದನ್ನ ನಿಮ್ ಒಂದು ನಂಬರ್ ಕಳಿಸಿ, ಆ ನಂಬರ್ಗೆ ಗೂಗಲ್ ಪೇ, ಫೋನ್ ಪೇ ಇದೆ, ಪೇ ಮಾಡಿ ಸ್ಕ್ರೀನ್ ಶಾಟ್ ನಾನು ಕಳಿಸಿದಿರಂದ್ರೆ ನಿಮ್ಮನ್ನ ಒಂದು ಗ್ರೂಪ್ ಅಲ್ಲಿ ಆಡ್ ಮಾಡ್ತೀನಿ. ಆ ಗ್ರೂಪ್ ಅಲ್ಲಿ ಬಂದ್ಬಿಟ್ಟು ಪ್ರತಿದಿನ ಒಂದು ವಿಡಿಯೋ ಹಾಕ್ತೀನಿ ಬೇಸಿಕ್. ಮತ್ತೆ ಅದನ್ನ ನಿಮ್ಗೆ ಏನ್ ಡೌಟ್ ಇದೆ ನನಗೆ ಕಮೆಂಟ್ ಮಾಡಿದ್ರೆ ಅದರಲ್ಲಿ ಇಮಿಡಿಯೇಟ್ ಆಗಿ ರೆಸ್ಪಾಂಡ್ ಆಗಿ, ನಿಮ್ಗೆ ಕಟಿಂಗ್ ಮಾಡ್ತಾ ಇದ್ರೆ ಅನ್ಕೊಳ್ಳಿ, ಇಲ್ಲೇನೋ ಮಾರ್ಕಿಂಗ್ ಸರಿ ಬಂದಿರಲ್ಲ, ಅದನ್ನ ಒಂದು ಫೋಟೋ ತೆಗ್ದು ನನಗೆ ವಾಟ್ಸಪ್ ಅಲ್ಲಿ ಕಳಿಸಿದ್ರೆ ಅದನ್ನ ಏನ್ ಫಾಲ್ಟ್ ಆಗಿದೆ ಅಂತ నేను ಚೆಕ್ ಮಾಡಿ ಇಮಿಡಿಯೇಟ್ ಆಗಿ ನಿಮ್ಗೆ ರಿಪ್ಲೈ ಕೊಡ್ತೀನಿ. ಇಲ್ಲ ಏನಾದ್ರು ಕಟ್ ಮಾಡ್ಬೇಕಾದ್ರೆ ಯಾವ ತರ ಕಟ್ ಮಾಡ್ಬೇಕು ಅನ್ನೋದು ನೀವು ಡೇ ಟೈಮ್ ಅಲ್ಲಿ ನೀವು ಯಾವಾಗಾದ್ರೂ ಕಮೆಂಟ್ ಮಾಡ್ಬೋದು. ಫೋಟೋ ಕಳಿಸಿದ್ರೆ ನಾನು ಅಷ್ಟು ಪ್ರಾಬ್ಲಮ್ ಏನಾಗಿದೆ, ಎಷ್ಟು ಮೆಜರ್ಮೆಂಟ್ ಎಷ್ಟು ಇಟ್ಕೋಬೇಕು ಅನ್ನೋದು ನಾನು ನೀಟಾಗಿ ಹಂಗೆ ವಿಡಿಯೋ ಕಾಲ್ ಆದ್ರೂ ಹೇಳ್ತೀನಿ, ಇಲ್ಲ ಅಂದ್ರೆ ಫೋಟೋದಲ್ಲಿ ಮಾತ್ರ ನಾನು ಹಂಗೆ ಮಾರ್ಕ್ ಮಾಡಿ ನಿಮ್ಗೆ ಕಳಿಸಿದ್ರೆ ತುಂಬಾ ಅನುಕೂಲ ಆಗುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಅದೇ ರೀತಿ ಪೇಪರ್ ಕಟಿಂಗ್ ನ ಮಾಡ್ತಾ ಇದೀವಿ. ಇವಾಗ ಒಂದು ಪೇಪರ್ ಕಟಿಂಗ್ 150 rupees ಚಾರ್ಜ್ ಮಾಡ್ತೀನಿ. ಆ ಪೇಪರ್ ಕಟಿಂಗ್ ನ ನೀವು 2 ಟೈಪ್ ಅಲ್ಲಿ ಯೂಸ್ ಮಾಡ್ಕೋಬಹುದು. ಒಂದು, ಅದನ್ನ ಇಟ್ಟು ನೀವು ರೆಗ್ಯುಲರ್ ಆಗಿ ಕಟ್ ಮಾಡ್ತೀವಿ ಅದನ್ನ ಇಟ್ಟು ಅದ್ರ ಮೇಲೆ ಇಟ್ಟು ನೀವು ಏನ್ ಹೆಚ್ಚು ಕಮ್ಮಿ ಆಗಿದೆ ಅನ್ನೋದು ಚೆಕ್ ಮಾಡ್ಕೋಬಹುದು. ಒಂದು. ಎರಡನೇದು ಬಂದ್ಬಿಟ್ಟು ಅದನ್ನ ಹಂಗೆ ಇಟ್ಬಿಟ್ಟು ನೀವು ಆ 34 ಸೈಜು, ಇಲ್ಲ 36, 38, 40 ಈ ತರ ಯಾವ ಸೈಜ್ ಬೇಕಂದ್ರೆ ಆ ಸೈಜು ಎಷ್ಟು ಡೀಪ್ ಹೆಂಗ ಸ್ಟೀಪ್ ಕಟ್ ಮಾಡಿ ನಿಮ್ಗೆ ಕೊಡ್ತೀನಿ. ಅದನ್ನ ಇಟ್ಕೊಂಡು ನೀವು ಕಟ್ ಮಾಡಿ ಬೇರೆಯವ್ರಿಗೆ ಕೊಡ್ಕೋಬಹುದು, ಇಲ್ಲ ನಿಮ್ ಮೆಜರ್ಮೆಂಟ್ಗಾದ್ರೂ ನೀವು ಬ್ಲೌಸ್ ಹೊಲ್ಕೋಬಹುದು. ಇಷ್ಟು ಮೆಜರ್ ತಗೊಂಡ್ ಬಂದ್ಬಿಟ್ಟಿದ್ದೀನಿ. ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಮಾಮೂಲಿ ಇವಾಗ ಲೈನಿಂಗ್ ಅನ್ಕೊಳ್ಳಿ, ಇವಾಗ ಚಾರ್ಟ್ ತರ ರೆಡಿ ಮಾಡ್ತಾ ಇದ್ದೀನಿ. ಲೈನಿಂಗ್ ಅಲ್ಲಿ ಇವಾಗ 34 ಸೈಜ್ ಇವತ್ತೇನ್ ಮಾಡಿದೀನಿ ಅಂದ್ರೆ ಅದನ್ನ ಫೋಟೋ ಕ್ಲಿಕ್ ಮಾಡಿ ಹಾಕ್ತಾ ಇದ್ದೀನಿ. ಇವಾಗ 34 ಸೈಜ್ಗೆ ಎಷ್ಟು ಡೀಪ್, ಎಷ್ಟು ಲೆಂತ್ ಇದೆ, ಎಷ್ಟು ಡೀಪ್ ಇದೆ, ಎಷ್ಟು ಶೋಲ್ಡರ್, ಅವ್ರದ್ದು ಫುಲ್ ಶೋಲ್ಡರ್ ಎಷ್ಟಿದೆ, ಅವ್ರದ್ದು 10 ಇಂಚ್ ಡೀಪ್ ಇದ್ರೆ ನಮ್ ಶೋಲ್ಡರ್ ಆ ಲೈನಿಂಗ್ ಅಲ್ಲಿ ಎಷ್ಟು ಇಟ್ಕೋಬೇಕು, ಈ ತರ ಪ್ರತಿಯೊಂದನ್ನು ಮಾರ್ಕ್ ಮಾಡಿ ನಿಮ್ಗೆ ನೀಟಾಗಿ ಅದನ್ನ ಎಕ್ಸ್ಪ್ಲೈನ್ ಮಾಡ್ತೀನಿ. ಪ್ರತಿಯೊಂದು ಸೈಜನ್ನು 34 ಇಂದ ಇತ್ತು. ಇವತ್ತು 34 ಸೈಜ್ ಕಾಲರ್ ನೆಕ್ ಮಾಡಿದ್ದೀನಿ, ಅದರಲ್ಲಿ ಬರ್ದಿದ್ದೀನಿ. ನಿಮ್ ಡೌಟ್ ಇದ್ರೆ ಒಂದ್ಸರಿ ಫೋಟೋ ಕಳಿಸ್ತೀನಿ, ಚೆಕ್ ಮಾಡ್ಕೊಳ್ಳಿ. ಇಷ್ಟು 3 ಮೆಥಡ್ ನ ತಗೊಂಡ್ ಬಂದಿದ್ದೀನಿ. ಆನ್ಲೈನ್ ಮಾಡಿದ್ದೀನಿ, ನೆಕ್ಸ್ಟ್ ಆಫ್ಲೈನ್ ಮಾಡ್ತೀನಿ. ಬಟ್ ಸ್ವಲ್ಪ ಜಾಗ ಕಮ್ಮಿ ಇರೋದ್ರಿಂದ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋಬೇಕು. ಅದರಿಂದ ಇದು ಇವತ್ತಿನ ವಿಡಿಯೋ. ಲೇಟ್ ಮಾಡಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. 34 ಸೈಜು ಕಾಲರ್ ನೆಕ್ ಕಟ್ ಮಾಡ್ತಾ ಇದ್ದೀವಿ. ಚೈನೀಸ್ ಕಲರ್ ಅಂತೀವಲ್ಲ ಆತರ. ಇದನ್ನ ನೋಡಿ ಇವರು ಎಷ್ಟು ಕೊಟ್ಟಿದ್ದಾರೆ ಅಂದ್ರೆ 4-5 ಪೀಸ್ ಕೊಟ್ಟಿದ್ದಾರೆ. ಅದಕ್ಕೆ ಪೇಪರ್ ಅಲ್ಲಿ ಅವರು ಪರ್ಪಲ್, ಪಿಂಕು ಈ ತರ ಬರ್ಕೊಂತೀನಿ. ಪರ್ಪಲ್ ಬಂದ್ಬಿಟ್ಟು ಈ ತರ ಕಾಲರ್ ನೆಕ್ ಬರುತ್ತೆ ನೋಡಿ, ಈ ತರ ಡ್ರಾಯಿಂಗ್ ಮಾಡ್ಕೊಂಡಿರ್ತೀನಿ. ಕಾಲರ್ ನೆಕ್ ತರ ಡ್ರಾಯಿಂಗ್ ಮಾಡ್ಕೊಂಡು ಇಲ್ಲಿ ಬಾಡಿ ಮೆಜರ್ಮೆಂಟ್ ತಗೊಂಡಿದ್ದೀನಿ. 34 ಸೈಜ್ ಇದು. 34 ಅಪ್ಪರ್ ಚೆಸ್ಟ್ 35, ವೇಸ್ಟ್ 29 ಇದೆ. ಇದನ್ನ ಯಾವ ತರ ಕಟ್ ಮಾಡೋದಂತ ನಿಮ್ಗೆ ಪ್ರತಿಯೊಂದನ್ನು ಮಾರ್ಕ್ ಮಾಡಿ ನಿಮ್ಗೆ ಫೋಟೋ ಹಾಕ್ತೀನಿ. ಆಮೇಲೆ ಅದು ಚಾರ್ಟ್ ರೆಡಿ ಮಾಡೋಣ ಅನ್ಕೊಂಡೆ, ಅದು ಎಲ್ಲ ನಾವು ರೆಗ್ಯುಲರ್ ಆಗಿ ಕಟ್ಟೆ ಮಾಡ್ತಲ್ಲ, ಅದೆಲ್ಲ ನಿಮ್ಗೆ ನೀಟಾಗಿ ಬರೀತೀನಿ, ಅಲ್ಲಿ ನಿಮ್ಗೆ ಅರ್ಥ ಆಗ್ಬಿಡುತ್ತೆ. ಮೊದಲನೇದಾಗಿ ಸ್ಲೀವ್ ಲೆಂತ್ ಬಂದ್ಬಿಟ್ಟು 10 ಇಂಚ್ ಇದೆ. ನಾವು 10ಕ್ಕೆ ಏನ್ ಮಾಡ್ತೀವಿ ಅಂದ್ರೆ 10.5 ತಗೊಂತೀವಿ. ಯಾಕೆಂತಂದ್ರೆ 10.5 ಅಂದ್ರೆ ಇಲ್ಲಿ ಹೊಲಿಯಕ್ಕೆ ಸ್ವಲ್ಪ ಮಾರ್ಜಿನ್ ಬೇಕಲ್ಲ, ಅದಕ್ಕೋಸ್ಕರ. ಇಲ್ಲಿ ಹಾರ್ಮೋಲ್ ಡೌನು ಇವ್ರದ್ದು 16 ಇಂಚ್ ಇದೆ. ಎಷ್ಟು?
16.5 ಇದೆ ಆರ್ಮೋಲು. ಅದಕ್ಕೋಸ್ಕರ ಏನ್ ಮಾಡ್ತಾ ಇದೀನಿ ಅಂದ್ರೆ ಇಲ್ಲಿ 3.5 ತಗೊಂತಾ ಇದೀನಿ. ಇದು ಎಷ್ಟು? ಇಲ್ಲಿ 3.5 ತಗೊಂತಾ ಇದೀನಿ. ಸ್ಲೀವ್ ಲೆಂತ್ 20 ಇಂಚ್ ಇರ್ಲಿ, 18 ಇಂಚ್ ಇರ್ಲಿ, ಎಲ್ಬೋ ಇರ್ಲಿ, ಹಾಫ್ ಸ್ಲೀವ್ಸ್ ಇರ್ಲಿ, ಇದು ಇಲ್ಲಿಂದ ಇಲ್ಲಿಗೆ 3.5 ಬರುತ್ತೆ. ಎಷ್ಟು? 16.5 ಆರ್ಮೋಲ್ ಇದ್ರೆ ಇದು 3.5 ಬರುತ್ತೆ. ಓಕೆನಾ? ಅವಾಗ ಏನಾಗುತ್ತೆ ಅಂತ ನಾನು ಹೇಳ್ತೀನಿ. ಈಗ ಸ್ಲೀವ್ಸ್ ಮೇಲೆ ಹಿಂಗ್ ಲೈನ್ಸ್ ತರ ರಿಂಕಲ್ಸ್ ಬರುತ್ತಲ್ಲ, ಅದು ಇಲ್ಲಿ ಡೌನ್ ಮಾಡಿದ್ರೆ ಬರಲ್ಲ. ಇಲ್ಲಿ ಡೌನ್ ಕಮ್ಮಿ ಮಾಡಿದ್ರೆ ಆ ಬಟ್ಟೆ ಎಲ್ಲೋಗ್ಬೇಕು ಹೇಳಿ? ಅವಾಗ ನಿಮ್ಗೆ ಈ ತರ ಲೈನ್ಸ್ ಬರುತ್ತೆ. ಇದು ಡೌನ್ ಕರೆಕ್ಟ್ ಆಗಿ ತಗೊಂಡಿದ್ವಿ ಅಂದ್ರೆ ಆ ಲೈನ್ಸ್ ಬರಲ್ಲ. ಓಕೆನಾ? ನೆಕ್ಸ್ಟ್ ಇಲ್ಲಿ 16.5 ಇದೆ ಆರ್ಮೋಲ್. ಅದಕ್ಕೆ ಏನ್ ಮಾಡ್ತೀವಿ, ಆ 1/4 ಇಂಚು ಅರ್ಧ ಇಂಚ್ ತೆಗೆದು ಬಿಡಿ, 8 ಇಂಚ್ ಮಾತ್ರ ಲೆಕ್ಕ ತಗೊಳ್ಳಿ. 8 ಇಂಚ್ ಅಂದ್ರೆ 16 ತಗೊಂತೀವಿ. ಅರ್ಧ ಇಂಚ್ ಅಲ್ಲಿ ಈ ಶೇಪ್ ಅಲ್ಲಿ ನಮ್ಗೆ ಬರುತ್ತೆ. ಇಲ್ಲ ಅಂದ್ರೆ ಸ್ವಲ್ಪ ಲೂಸ್ ಬಂದು ಇಲ್ಲಿ ರಿಂಕಲ್ಸ್ ಕಾಣಿಸುತ್ತೆ. ಅದಕ್ಕೋಸ್ಕರ ಸ್ಲೀವ್ಸ್ ಅಲ್ಲಿ ಅರ್ಧ ಇಂಚು ಕಮ್ಮಿ ತಗೋಬೇಕು. ಆರ್ಮೋಲ್ ಅಲ್ಲಿ ರೆಗ್ಯುಲರ್ ತಗೋಬೇಕು. ಕೆಳಗಡೆ ಸ್ಲೀವ್ ರೌಂಡ್ ಬಂದ್ಬಿಟ್ಟು ಎಷ್ಟಿದೆ? ಸ್ಲೀವ್ ರೌಂಡು 10.5 ಇದೆ. 10.5 ಇದೆ. ಎಷ್ಟಿದೆ ಸ್ಲೀವ್ ರೌಂಡು? 10.5. ಇವಾಗ ಇದು ಸ್ಟ್ರೈಟ್ ಲೈನ್ ಹಾಕೊಳ್ಳಿ. ಆಮೇಲೆ ಸೈಡಲ್ಲಿ ಮಾರ್ಜಿನ್ಗೆ ಈ ತರ ಮಾಡ್ಕೊಳ್ಳಿ. ಓಕೆನಾ? ಇವಾಗ ನೋಡಿ ಶೇಪ್ ಯಾವ ತರ ಅಂತ ತೋರಿಸ್ತೀನಿ. ಮತ್ತೆ ಇದು ನಾನು 8 ತಗೊಂಡಿದ್ದೀನಿ. ಇಲ್ಲಿ 16.5 ಇದೆ. ಇಲ್ಲಿ 8 ತಗೊಂಡಿದ್ದೀನಿ. ಈ ಡೌನು 3.5 ತಗೊಂತಾ ಇದ್ದೀನಿ. ಇದು ಸ್ಲೀವ್ ರೌಂಡ್ ಈ ತರ ತಗೊಬೇಕು. ಇದನ್ನ ಒಂದು ಫೋಟೋ ಹೊಡೆದು ತಗೊಳ್ಳಿ, ಆಮೇಲೆ ಗ್ರೂಪ್ ಅಲ್ಲಿ ಹಾಕ್ತೀನಿ. ಇವಾಗ ಸ್ಲೀವ್ಸ್ ನ ಕಟ್ ಮಾಡೋಣ. ಇವೆಲ್ಲ ತುಂಬಾ ಈಸಿ ಮೆಥಡ್ ಅಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಏನೋ ಡೌಟ್ ಬಂತು ಅಂದ್ರೆ ನನಗೆ ಮೆಸೇಜ್ ಮಾಡಿ, ಇಲ್ಲಾಂದ್ರೆ ಕಮೆಂಟ್ ಮಾಡಿ. ಖಂಡಿತವಾಗ್ಲೂ ಅದಕ್ಕೆ ಇನ್ನೊಂದು ವಿಡಿಯೋ ಮಾಡ್ತೀನಿ, ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಇವಾಗ ಮಾಡ್ತಾ ಇದ್ದೀನಿ, ಇನ್ನು ಸ್ವಲ್ಪ ಜಾಸ್ತಿ ಮಾಡ್ತೀನಿ. ನೋಡಿ, ಫ್ರಂಟ್ ಶೇಪ್ ಆಯ್ತು. ಅದಾದ್ಮೇಲೆ ಬ್ಯಾಕ್ ಶೇಪ್ ಅಷ್ಟೇ. ಮತ್ತೆ ಇದನ್ನ ಸ್ವಲ್ಪ ಕ್ಲಾಸ್ ಆಗಿ ಕಟ್ ಮಾಡ್ಕೊಳ್ಳಿ. ಮತ್ತೆ ಕೆಳಗಡೆ ರೆಗ್ಯುಲರ್ ಆಗಿ ಮಾರ್ಜಿನ್ ಒಂದು ಲೈನು, ಹೊಲಿಯೋದಕ್ಕೆ ಒಂದು ಲೈನು, 2 ಲೈನ್ ಹಾಕೊಂಡಿದೀನಿ. ಇದು ಹೊಲಿಬೇಕಾದ್ರೆ ಹೋಗ್ಬಿಡುತ್ತೆ. ಆಮೇಲೆ ಬ್ಲೌಸ್ ಲೆಂತ್ ಬಂದ್ಬಿಟ್ಟು ನಮ್ಗೆ 13.5 ಇದೆ. 13.5ಗೆ ಕರೆಕ್ಟ್ ಆಗಿ ಇಲ್ಲಿ ಒಂದು ಮಾರ್ಕು. ಇದು ಬಂದ್ಬಿಟ್ಟು ಆರ್ಮಲ್ 16.5 ಇದೆ. ಇದು ಕಾಲರ್ ನೆಕ್. ಆರ್ಮಲ್ ಡೌನು 6.5, 6 ಮುಕ್ಕಲ್ ತಗೊಳ್ಳೋಣ ಅನ್ಸ್ತಾ ಇದೆ ನನ್ಗೆ. ನೋಡೋಣ ಮುಂದಕ್ಕೆ. ಅದು ಕಮ್ಮಿ ಆದ್ರೆ ಯಾವ ತರ ಮಾಡ್ಬೇಕು ಅಂತ ನಿಮ್ಗೆ ಹೇಳ್ತೀನಿ. 6.5 ತಗೊಂಡಿದೀನಿ. ಇವಾಗ ನಾವು ಕಾಲರ್ ನೆಕ್ಗೆ ಬಂದ್ಬಿಟ್ಟು ನಾವು ರೆಗ್ಯುಲರ್ ಆಗಿ ಏನ್ ಮಾಡ್ತೀವಿ, ಒಂದೇ ಸ್ಟಿಚ್ ಹಾಕೊಂತೀವಿ, ಒಂದೇ ಮಾರ್ಕಿಂಗ್. ಇಲ್ಲಿ ಮಾರ್ಜಿನ್ ಹಾಕೊಳಲ್ಲ. ಏನಕ್ಕೆ ಅಂತಂದ್ರೆ ಇಲ್ಲಿ ಬ್ಯಾಕ್ ಅಲ್ಲಿ ಎಕ್ಸ್ಟ್ರಾ ಬರುತ್ತೆ, ಫ್ರಂಟ್ ಅಲ್ಲಿ ಇಲ್ಲಿಗೆ ಬರುತ್ತೆ. ಅದಕ್ಕೋಸ್ಕರ ನೋಡಿ 3 ಲೈನು ಲೆಂತ್, ಆರ್ಮಲ್ ಲೆಂತ್ 3 ಲೈನ್. ಬ್ಯಾಕ್ ಅಲ್ಲಿ ಏನ್ ನೆಕ್ ಶೇಪ್ ಇಲ್ಲ ಅವ್ರದ್ದು. ಅದಾದ್ಮೇಲೆ ವೇಸ್ಟ್ ಸೊಂಟದ ಸುತ್ತಳತೆ 29 ಇದೆ. 29 ಅಂದ್ರೆ 7 ಕಾಲ್ ಬರುತ್ತೆ. ಎಸ್ ಹೌದು. ಮತ್ತೆ 3.5ಗೆ ಒಂದು ಮಾರ್ಕು. ಮತ್ತೆ ಈ ಡಾಟ್ ಮಾರ್ಜಿನ್ಗೆ ಇದು ವೇಸ್ಟ್ ಎಷ್ಟಿದೆ? 39 ಇದೆ. 39 ಇಂದ 7 1 2 3 4 5 6 7 8 9 10 11 12 13 14 15 16 17 18 19 20 21 22 23 24 25 26 27 28 29 30 31 32 33 34 35 36 37 38 39 40 41 42 43 44 45 46 47 48 49 50 51 52 53 54 55 56 57 58 59 60 61 62 63 64 65 66 67 68 69 70 71 72 73 74 75 76 77 78 79 80 81 82 83 84 85 86 87 88 89 90 91 92 93 94 95 96 97 98 99 100 101 102 103 104 105 106 107 108 109 110 111 112 113 114 115 116 117 118 119 120 121 122 123 124 125 126 127 128 129 130 131 132 133 134 135 136 137 138 139 140 141 142 143 144 145 146 147 148 149 150 151 152 153 154
ಓಕೆ 34 35 ಇದೆ, 36 ಇದೆ. ನಾವು 35 ಇಟ್ಕೊಳ್ಳೋಣ, ಯಾಕಂದ್ರೆ ಕಾಲರ್ ನೆಕ್ ಅಲ್ಲ, ಕೈ ಹಿಂಗೆ ಆಡ್ಸಕ್ಕೆಲ್ಲ ಆಗಲ್ಲ. ಅದಕ್ಕೋಸ್ಕರ 1/4 ಇಂಚು. ಈ ಓಪನ್ ನೆಕ್ಕಿನ ಇದ್ರೆ ಏನಾಗುತ್ತೆ ಅಂದ್ರೆ ಇಲ್ಲಿ ಸ್ವಲ್ಪ ಸೈಡ್ಗೆ ಹೋಗುತ್ತೆ, ಆವಾಗ ಇಲ್ಲಿ ಕೈ ಮೂವ್ಮೆಂಟ್ ಎಲ್ಲ ಚೆನ್ನಾಗಿ ಬರುತ್ತೆ. ಮತ್ತೆ ಇದು ಫುಲ್ಲು ಸ್ಕಿನ್ ಪಿಟ್ ಇರುತ್ತೆ, ಮತ್ತೆ ಇಲ್ಲಿ ಓಪನ್ ಏನಿರಲ್ಲ. ಅದಕ್ಕೋಸ್ಕರ ಏನ್ ಮಾಡಬೇಕು, ಚೆಸ್ಟ್ ಪೋರ್ಷನ್ ಅರ್ಧ ಇಂಚ್ ಲೂಸ್ ಇಟ್ಕೊಂಡ್ರೆ ಏನಾಗುತ್ತೆ ಅಂದ್ರೆ ಫ್ರೀಯಾಗಿ ಮೂವ್ಮೆಂಟ್ ಇರುತ್ತೆ ಅದಕ್ಕೆ. ಆಮೇಲೆ ಶೋಲ್ಡರ್ ಎಷ್ಟಿದೆ ಅವ್ರದ್ದು, 14.5 ಇದೆ. ಸೇಮ್ ಇದನ್ನು ಅಷ್ಟೇ. ಹದಿನಾಲ್ಕೂವರೆ ಇದೆ, ಸೇಮ್ ಇಟ್ಕೊಂಡಿದ್ದೀನಿ. ಮತ್ತೆ ಇಲ್ಲಿ ನೆಕ್ಕದ್ ಬಂದ್ಬಿಟ್ಟು 3 ಇಂಚ್ ಇಟ್ಕೋಬೇಕಷ್ಟೇ. ನಮ್ದು ಕತ್ತೆ ಎಷ್ಟಿದೆಯೋ ಅಷ್ಟೇ ಇಟ್ಕೋಬೇಕು. ಇದು ಬಂದ್ಬಿಟ್ಟು ನಿಮ್ಗೆ 3. ಓಕೆನಾ? ನೋಡಿ, ಇಲ್ಲಿಂದ ಇಲ್ಲಿಗೆ ಸ್ವಲ್ಪ ಕ್ರಾಸ್ ಆಗ್ತಾ ಹೋಗ್ಬೇಕು. ಏನಕ್ಕೆ ಇಲ್ಲಿ ಮೇಲ್ಗಡೆ ಹಿಂಗೆ ಎತ್ಕೊಂಡಂಗೆ ಆಗ್ಬಿಡುತ್ತೆ. ಅದಕ್ಕೋಸ್ಕರ ನೋಡಿ, ಒಂದು 1/4 ಇಂಚು ಅರ್ಧ ಇಂಚು ಅವ್ರ ಸೈಜ್ ಮೇಲೆ ಡಿಪೆಂಡ್. ಇವ್ರ ಸೈಜ್ಗೆ ಇಷ್ಟು ಸಾಕು ಅನ್ಸುತ್ತೆ. ಆಮೇಲೆ ಇಲ್ಲಿ ಸ್ಟ್ರೈಟ್ ಆಗಿ ಒಂದು ಲೈನು, ಆಮೇಲೆ ಮಾರ್ಜಿನ್ ಒಂದು ಲೈನು, ಈ ಕಡೆ ಒಂದು ಲೈನು, ಮತ್ತೆ ಹಿಂಗೆ ಆರ್ಮೋಲ್ ಹತ್ರ ಹಿಂಗೆ ಶೇಪ್ ಆಗಿ ತಗೊಂಡಿದ್ದೀನಿ. ಇಷ್ಟು ಕೆಲಸ ಆಯ್ತು. ಡಾಟ್ ಮಾರ್ಜಿನ್ ಹಾಕಿಲ್ಲ. ಇದು ಡಾಟ್ದು. ಮತ್ತೆ ವೇಸ್ಟ್ ಬಂದ್ಬಿಟ್ಟು 29. ಇದು ಬಂದ್ಬಿಟ್ಟು 35. ಓಕೆನಾ? ಇವಾಗ ಇಲ್ಲಿ ನೆಕ್ಲೇನೆ ಕಳ್ಸಾಕ್ತಾ ಇದೀನಿ ಅಂದ್ರೆ ಇಲ್ಲಿ ಎಕ್ಸ್ಟ್ರಾ ತಗೋಬೇಕಲ್ಲ, ಅದಕ್ಕೆ ಬ್ಯಾಕಲ್ಲಿ ಎಕ್ಸ್ಟ್ರಾ ಬರುತ್ತೆ. ಎಷ್ಟು 3/4 ಇಂಚ್. ಇವ್ರಿಗೆ ಸ್ವಲ್ಪ ದಪ್ಪ ಇರೋರು ಬಂದು 34 ಸೈಜ್ಗೆ 3/4 ಇಂಚ್ ಹಾಕು. ನೋಡಿ ಈ ತರ. ಇದು ಬಂದ್ಬಿಟ್ಟು ನಿಮ್ಗೆ 3 ಇಂಚ್ ಇರುತ್ತೆ. 3 ಇಂಚ್ ಇರುತ್ತೆ ಇದು. 3 ಇಂಚ್ ತರ. ಮತ್ತೆ ಇಲ್ಲಷ್ಟೇ, ಇಲ್ಲಿ ಇಷ್ಟು ಮಾತ್ರ ಹಿಂಗ್ ಶೇಪ್ ಆಗಿ ತಗೋಬೇಕು. ಹಿಂಗೆ ಇದಿಷ್ಟು ಏನಕ್ಕೆ ಅಂತಂದ್ರೆ, ನಾವು ಹಾಕೊಂಡಾಗ ಇದು ಫ್ರಂಟ್ ಮೇಲ್ ಬರುತ್ತೆ. ಇದು ಸ್ಟಿಚಿಂಗು ಬ್ಯಾಕ್ ಅಲ್ಲಿ ಎಕ್ಸ್ಟ್ರಾ ಕೊಡ್ತೀವಲ್ಲ, ಅದು ಇಲ್ಲಿ ಕತ್ತಿರುತ್ತೆ ನಮ್ಗೆ. ಅದು ಕತ್ತು ಅಡ್ಡ ಬಂದಾಗ ಏನಾಗುತ್ತಂದ್ರೆ ಇಲ್ಲಿ ಹಿಂಗ್ ರಿಂಕಲ್ಸ್ ಹಿಂಗ್ ಮೇಲೆ ಬಟ್ಟೆ ಎತ್ಕೊಂಡಾಗ ನಿಮ್ಗೆ ಸರಿ ಬರುತ್ತೆ. ಇಲ್ಲಾಂದ್ರೆ ಇಲ್ಲೇನೋ ಇಟ್ಕೊಳ್ಳೋ ತರ ಆಗುತ್ತೆ ಕಲರ್. ಅದಕ್ಕೆ ಈ ಬಟ್ಟೆ ಸ್ವಲ್ಪ ಇಲ್ಲಿ ಕಟ್ ಮಾಡ್ಬಿಟ್ರೆ ಈ ಕತ್ತು ನಮ್ಗೆ ಇಲ್ಲಿವರೆಗೂ ಬರುತ್ತೆ, ಇದು ಮುಂದೆ ಬರುತ್ತೆ. ಇಲ್ಲಿ ರಿಂಕಲ್ಸ್ ಮಾಡಿದ್ರೆ ನೀಟಾಗಿ ಕರೆಕ್ಟ್ ಆಗಿ ಕೂರುತ್ತೆ. ಜೈಂಟು ಫ್ರಂಟ್ ಅಲ್ಲಿ ಬರುತ್ತೆ ಕಾಲರ್ ನೆಕ್ಗೆ. ಅದಕ್ಕೋಸ್ಕರ ಇದು ಬರ್ದಿಲ್ಲಲ್ಲ, 6.5 ಇದು. ಇಷ್ಟಾದ್ಮೇಲೆ ಏನ್ ಮಾಡ್ಬೇಕು, ನಾವು ಸೈಡ್ ಅಲ್ಲಿ ನಾವು ಎಕ್ಸ್ಟ್ರಾ ಮಾರ್ಕಿಂಗ್ ಎಲ್ಲ ಹಾಕಿರ್ತೀವಲ್ಲ ಅದನ್ನೆಲ್ಲ ನೀಟಾಗಿ ಕಟ್ ಮಾಡ್ಕೊಂಡ್ಬಿಡಿ. ಸೈಡಲ್ಲಿ ಮಾರ್ಜಿನ್ ಅದು ನಿಮ್ಗೆ ಒಬ್ಬೊಬ್ಬರು ಏನ್ ಹೇಳ್ತಾರೆ, ಸ್ವಲ್ಪ ಜಾಸ್ತಿ ಬಿಡಿ ಅಂತಾರೆ, ಅವ್ರಿಗೆ ಜಾಸ್ತಿ ಬಿಟ್ಕೊಳ್ಳಿ. ಕಮ್ಮಿ ಬಿಡಿ ಅಂತಾರೆ, ಅವಾಗ ಇದ್ರ ಮಾರ್ಕಿಂಗು ನಿಮ್ಮ ಇಷ್ಟ, ಎಷ್ಟು ಬೇಕಾದ್ರೂ ಬಿಟ್ಕೋಬಹುದು. ಮತ್ತೆ ಇದು ಇಲ್ಲಿಗೆ ಕಟ್ ಮಾಡ್ತೀನಿ. ಮತ್ತೆ ಇದನ್ನ ಈ ತರ ಕಟ್ ಮಾಡ್ಕೊಂಡೆ. ಆರ್ಮೋಲ್ಡ್ ಕರೆಕ್ಟ್ ಆಗಿದೆಯಲ್ಲ ಅಂತ ಟೇಪಲ್ಲಿ ಹಿಂಗ್ ಚೆಕ್ ಮಾಡ್ಕೊಳ್ಳಿ. ನೋಡಿ ಕರೆಕ್ಟ್ ಆಗಿ ಬರ್ತಾ ಇದೆ. ಯಾಕಂದ್ರೆ ನಾವು ಕಟ್ ಮಾಡ್ತಾ ಇದ್ದಾಗ ಏನಾಗುತ್ತಂದ್ರೆ ನಮ್ಗೆ ಯಾವ ಸೈಜ್ಗೆ ಎಷ್ಟು ತಗೋಬೇಕು ಅಂತ ನಮ್ಗೆ ಕನ್ಫರ್ಮ್ ಅದು ಐಡಿಯಾ ಬಂದ್ಬಿಡ್ತದೆ. ನಮ್ಗೆ 17-18 ವರ್ಷದಿಂದ ಮಾಡ್ತಾ ಇದೀನಲ್ಲ, ಅದಕ್ಕೋಸ್ಕರ ನನಗೆ ಗೊತ್ತಾಗ್ಬಿಡ್ತದೆ ಇಷ್ಟು ತಗೋಬೇಕಿದು ಅಂತ ಐಡಿಯಾ. ಆ ಸೈಜ್ ನೋಡಿದ ತಕ್ಷಣ ಗೊತ್ತಾಗ್ಬಿಡ್ತದೆ. ಅದಕ್ಕೋಸ್ಕರ ನಿಮ್ಗೂ ಅಷ್ಟು ಹೇಳ್ತೀನಿ, ಸ್ವಲ್ಪ ಕಲಿಯೋವರೆಗೂ
ಬ್ರಹ್ಮ ವಿದ್ಯೆ ಅಂತಾರಲ್ಲ ಆ ಥರ ಕಲ್ತಾದ್ಮೇಲೆ ಕೋತಿ ವಿದ್ಯೆ ಥರ ನಿಮಗೆ ನೀವು ನೋಡಿದ ತಕ್ಷಣ ನೀವೇ ಹಂಗೆ ಮಾರ್ಕ್ ಮಾಡಿಕೊಂಡು ಹೋಗ್ತಾ ಇರ್ತೀರ. ಆದರೆ ಕಲಿಯೋವರೆಗೂ ಸ್ವಲ್ಪ ಕೇರ್ಫುಲ್ಲಾಗಿ ಪ್ರತಿಯೊಂದನ್ನು ಮಾರ್ಕಿಂಗ್ ಎಲ್ಲ ಚೆಕ್ ಮಾಡಿಕೊಂಡು ಮಾಡಬೇಕಾಗುತ್ತೆ. ಮತ್ತೆ ಇದು ಪ್ರಿನ್ಸಸ್ ಕಟ್ ಇರೋದ್ರಿಂದ ಇಲ್ಲ ಮಾಮೂಲಿ ಬೆಲ್ಟ್ ಬ್ಲೌಸ್ ಇರುತ್ತೆ. ಇವ್ರದ್ದು ಮಾಮೂಲಿ ಬೆಲ್ಟ್ ಬ್ಲೌಸ್ ಇವ್ರದ್ದು. ನೋಡಿ ಇಷ್ಟು. ಮತ್ತೆ ಇಲ್ಲಿ ಬಟ್ಟೆ ತಗೊಂಡೆ. ಸಾಕಾಗಲ್ಲ, ಡೌನ್ ಮಾಡ್ಕೊಳ್ಳೋಣ. ಇಟ್ಕೊಂಡ್ವಾ. ಅದಾದ್ಮೇಲೆ ಇಲ್ಲಿ 35 ಇದೆ. ನಾವೇನ್ ಮಾಡ್ಬೇಕು, 36 6.5 ಇಟ್ಕೋಬೇಕು. ಏನಕ್ಕೆ ಅಂತಂದ್ರೆ ಇದು ಕಾಲರ್ ನೆಕ್ ಅಲ್ಲ. ಕಾಲರ್ ನೆಕ್ ಅಲ್ಲಿ ನಿಮ್ಗೆ ಎಲ್ಲೂ ಡೀಪ್ ನೆಕ್ ಇದ್ರೆ ಅಂತ ಏನಾಗುತ್ತೆ, ಸ್ವಲ್ಪ ಓಪನ್ ತರ ಫ್ರೀ ಆಗಿ ಕೈ ಹಿಂಗ್ ಆಡ್ಸೋಗೆಲ್ಲ ಆಗುತ್ತೆ. ಮತ್ತೆ ಕಾಲರ್ ನೆಕ್ ಅಲ್ಲಿ ನೋಡಿ ಫುಲ್ ಟೈಟ್ ಆಗಿರುತ್ತೆ. ಇಲ್ಲೇನೋ ಸ್ವಲ್ಪ ಟೈಟ್ ಕೊಟ್ಟಿದೀವಿ ಅಂದ್ರೆ ಅವ್ರು ಉಕ್ಸ್ಗಳು ಹಾಕೊಂಡಾಗ ಏನಾಗುತ್ತೆ, ಆ ಉಕ್ಸ್ಗಳು ಸ್ವಲ್ಪ ಓಪನ್ ಆದಾಗ ತರ ಕಾಣಿಸುತ್ತೆ. ಅದಕ್ಕೋಸ್ಕರ ಏನ್ ಮಾಡ್ಬೇಕು, ಇಲ್ಲಿ ಅರ್ಧ ಇಂಚು ಜಾಸ್ತಿ ಬಿಟ್ಕೊಳ್ಳಿ. ಈ ಕ್ಲೋಸ್ ನೆಕ್ಗಳು ಬರ್ತಾವಲ್ಲ ಅವಕ್ಕೆ ಮಾತ್ರ ಫ್ರಂಟ್ ಅಲ್ಲಿ ಅರ್ಧ ಇಂಚು ಜಾಸ್ತಿ ಇಟ್ಕೊಳ್ಳಿ, ಏನೂ ಆಗಲ್ಲ. ಇಲ್ಲಾಂದ್ರೆ ಹಾಕೊಳಕ್ ಆಗ್ದಿರ ಸ್ವಲ್ಪ ಓಪನ್ ತರ ಕಾಣಿಸೋ ಸೈವಾಗಿರುತ್ತೆ, ಚೆನ್ನಾಗಿರಲ್ಲ. ಅದಕ್ಕೋಸ್ಕರ ಈ ತರ ಹೇಳ್ತಾ ಇದ್ದೀನಿ. ಮತ್ತೆ ಇದು ಫ್ರಂಟ್ ಇಲ್ಲಿಗೆ ಬರುತ್ತಲ್ಲ, ಫ್ರಂಟ್ ನಮ್ಗೆ ಕಮ್ಮಿ ಬರುತ್ತೆ. ಅದಕ್ಕೋಸ್ಕರ ಒಂದು ವೀಲ್ ಮಾರ್ಕ್ ಹಾಕೊಂಡೆ. ಆಮೇಲೆ ಫ್ರಂಟ್ ಡಿಪ್ ಬಂದ್ಬಿಟ್ಟು 7 ಇಂಚಸ್ ಇದೆ ನೋಡಿ. 7 ಒಂದು ಮಾರ್ಕ್ ಮಾಡ್ಕೊಂಡೆ. ಅದಾದ್ಮೇಲೆ ಸ್ವಲ್ಪ ಕ್ರಾಸ್ ಆಗಿ ಒಂದು ಮಾರ್ಕ್ ಮಾಡ್ಕೊಂಡೆ. ಇವಾಗ ಏನ್ ಮಾಡ್ಬೇಕಂದ್ರೆ ನಾವು ಇದನ್ನ ಕಟ್ ಮಾಡ್ಕೊಂಡ್ಬಿಟ್ಟು ಆಮೇಲೆ ಫ್ರಂಟ್ ಮಾರ್ಕ್ ಮಾಡ್ಕೊಳ್ಳೋಣ. ಇದು ಆರ್ಮಲ್ ಅಲ್ಲಿ ಏನು ಡಿಫ್ರೆನ್ಸ್ ಇರಲ್ಲ, ಅದಕ್ಕೆ ಸೇಮ್ ಕಟ್ ಮಾಡ್ಕೊಳ್ಳೋಣ. ಓಕೆನಾ. ಇವಾಗ ಡಾಟ್ ಮೆಜರ್ಮೆಂಟ್ 10ಗೆ ಎಷ್ಟು 35 ಅಲ್ಲ, 10 1 ಇಂಚ್ ಎಕ್ಸ್ಟ್ರಾ ಇಟ್ಕೊಳ್ಳೋಣ. ಏನಕ್ಕೆ 1 ಇಂಚ್ ಎಕ್ಸ್ಟ್ರಾ ಅಂತಂದ್ರೆ ಡಾಟ್ ಎಲ್ಲ ಹಿಡಿತೀವಲ್ಲ, ಅಲ್ಲೇನಾಗುತ್ತೆ ಅಂದ್ರೆ ನಮ್ಗೆ ಸೈಡ್ ಅಲ್ಲಿ ಮಾರ್ಜಿನ್ ಇರಲ್ಲ, ಸ್ವಲ್ಪ ಸಿಂಕ್ ಆಗುತ್ತೆ. ಆವಾಗ ಏನಾಗುತ್ತೆ ಅಂದ್ರೆ ಹಾಕೊಂಡಾಗ ಅವ್ರಿಗೆ ಸ್ವಲ್ಪ ಟೈಟ್ ತರ ಬರುತ್ತೆ. ಅದಕ್ಕೋಸ್ಕರ 1 ಇಂಚ್ ಎಕ್ಸ್ಟ್ರಾ ಇಟ್ಕೊಂಡು ಕಟ್ ಮಾಡ್ಕೊಂಡೆ. ಆಮೇಲೆ ಬ್ಯಾಕ್ ಎತ್ತಿ ಬಿಟ್ಟಿದ್ದೀನಿ. ಇದು ಮಾಮೂಲಿ ನಾವು ಕಟ್ ಮಾಡ್ಬೇಕಾಗಿರೋದು. ಇದು ಅಷ್ಟೇ 3 ಇಂಚ್ ಡೌನ್ ಮಾಡ್ಕೋಬೇಕು. ಕಾಲರ್ ನೆಕ್ಗೆ 3 ಇಂಚು ನೆಕ್ ಡೀಪ್. ಎಷ್ಟು 3 ಇಂಚು. ಇದು 3 ಇಂಚು ಡೌನ್ ಮಾಡ್ಕೊಬೇಕು. ಮತ್ತೆ ಈ ತರ ಸುಮ್ಮನೆ ರೌಂಡ್ ನೆಕ್ ಇರ್ಬೇಕು ನೋಡಿ. ಇದು ಸ್ವಲ್ಪ ಹಿಂಗೆ ಇಲ್ಲಿಂದ ಕ್ರಾಸ್ ಆಗಿ ಇದು ಹಿಂಗೆ, ಇದು ಹಿಂಗೆ, ಇಲ್ಲಿ ನಿಮ್ಗೆ ಕಲರ್ ಬರುತ್ತೆ ಈ ತರ ಕಲರ್ ಟರ್ನ್ ಆಗುತ್ತೆ. 3 ಇಂಚ್ ಅಂದ್ರೆ 6 ಇಂಚ್ ಹೋಗ್ಬಿಡುತ್ತೆ. ಮತ್ತೆ ಒಲೆಗೆ ಇಲ್ಲಿ 1/4 ಇಂಚ್ ಬೇಕಲ್ಲ, 6.5 ಆಗುತ್ತೆ. 6.5 ಅಂದ್ರೆ ನಮ್ ಕತ್ತು ಎಷ್ಟಿದೆಯೋ ಅಷ್ಟು ಬಂದ್ಬಿಡುತ್ತೆ ಈ ಸೈಜ್ಗೆ, 34 ಸೈಜ್ಗೆ. ಇಲ್ಲ ನಮ್ಗೆ ದೊಡ್ಡ ಸೈಜ್ ಬೇಕು ಅಂತ ಏನ್ ಮಾಡ್ತೀವಿ, ಇನ್ನೊಂದ್ ಸ್ವಲ್ಪ 1/4 ಇಂಚ್ ಈಗಡೆ ತಗೊಂತೀವಿ, ಅಷ್ಟು ಜಾಸ್ತಿ ಏನಿಲ್ಲ. 1/4 ಇಂಚಲ್ಲೇ ಕಲರ್ ನೆಕ್ಗಳು ಡಿಫ್ರೆನ್ಸ್ ಅನ್ನೋದು ಬರುತ್ತೆ. ಓಕೆನಾ. ಇದಾದ್ಮೇಲೆ ಡಾಟ್ ಲೆಂತ್ ನಾನು ಮೆಜರ್ಮೆಂಟ್ ಅಲ್ಲೇ ಬರ್ಕೊಂಡಿರ್ತೀನಿ. 10 ಮತ್ತೆ 13.5 ಇದೆ. ಅರ್ಧ ಇಂಚ್ ಜಾಸ್ತಿ ಇಲ್ಲಿ ಹೊಲಿಯಕ್ಕೆ ಮಾರ್ಜಿನ್ ಬೇಕಲ್ಲ ಅದು. ಮತ್ತೆ ಈ ಕಡೆ ಸೈಡ್ಗೆ 4 ಇಂಚು ಈ ಡಾಟ್ದು, ಇದು 4 ಇಂಚು. ಮತ್ತೆ
ಇದು ಬಾಡಿ ಮೆಜರ್ಮೆಂಟ್ ಆಗಿರೋದ್ರಿಂದ ನಮ್ಗೆ ಡಾಟಾಗಳು ಗೊತ್ತಾಗಲ್ವಲ್ಲ, ಅದಕ್ಕೋಸ್ಕರ ನಾನು ಅಂದಾಜಾಗಿ ತಗೊಂಡಿರ್ತೀನಿ. ನೋಡಿ ಈ ತರ ಕ್ರಾಸು. ಮತ್ತೆ ಇಲ್ಲಿ ಎಲ್ಲಿಗೆ ಹೊಲಿತೀವೋ ಅಲ್ಲಿಗೆ ಒಂದು ಲೈನ್ ಮಾರ್ಕ್ ಮಾಡ್ಕೊಂಡ. ಇವಾಗ ಸೆಂಟ್ರಲ್ ಎಷ್ಟು ಬರುತ್ತೆ ನೋಡಿ, 10 ಇಂಚ್ ಬರುತ್ತೆ. 10 ಇಂಚಲ್ಲಿ ಅರ್ಧ ಇಂಚು ತೆಗೆದ್ಬಿಡಿ. ಅರ್ಧ ಇಂಚ್ ಏನಕ್ಕೆ ಅಂದ್ರೆ ಇಲ್ಲಿ ಉಕ್ಸ್ಪಟ್ಟಿ ಹೊಲಿತೀವಿ, ಇಲ್ಲಿ ಡಾಟ್ ಹಿಡಿತೀವಿ, ಇಲ್ಲಿ ಈ ಡಾಟ್ ಹಿಡಿತೀವಿ. ಅವಾಗ ಏನಾಗುತ್ತೆ, ಅರ್ಧ ಇಂಚ್ ಇಲ್ಲಿ ಟೈಟ್ ಆಗ್ಬಿಡುತ್ತೆ. ಅರ್ಧ ಇಂಚ್ ಎಷ್ಟು ಬರುತ್ತೆ, 9.5. ನಮ್ದು ಚೆಸ್ಟ್ ಮೆಜರ್ಮೆಂಟ್ ಎಷ್ಟಿರೋದು, 36 ಇರೋದು. ಅರ್ಧ ಇಂಚ್ ಜಾಸ್ತಿ ಇರುತ್ತೆ. ಅರ್ಧ ಇಂಚ್ ಜಾಸ್ತಿ ಇರಲೇಬೇಕು. ಅರ್ಧ ಇಂಚ್ ಇದ್ದಿದ್ರೆ ಏನಾಗುತ್ತೆ ಅಂದ್ರೆ ನಮ್ಗೆ ಇಲ್ಲಿ ಉಕ್ಸುಗಳಾಗ್ತಾವೆ, ಓಪನ್ ಆಗ್ದಿರಾ ಹಂಗೆ ಕರೆಕ್ಟ್ ಆಗಿ ಹಿಂಗೆ ಕುತ್ಕೊಂತದೆ. ಅವಾಗ ಫಿಟ್ಟಿಂಗ್ ಅನ್ನೋದು ತುಂಬಾ ಚೆನ್ನಾಗಿರುತ್ತೆ. ಇಲ್ಲಾಂದ್ರೆ ಹಿಂಗ್ ಓಪನ್ ತರ ಕಾಣಿಸುತ್ತೆ, ಅದು ಅಸಹ್ಯವಾಗಿರುತ್ತೆ. ಅದಕ್ಕೋಸ್ಕರ ಏನ್ ಮಾಡ್ತೀವಿ, ಈ ಮೆಜರ್ಮೆಂಟ್ ಏನಿರುತ್ತೋ, ಈ ನಮ್ದು ಚೆಸ್ಟ್ ಮೆಜರ್ಮೆಂಟ್ ಏನಿರುತ್ತೋ ಈ ಮೆಜರ್ಮೆಂಟ್ಗೆ ಅರ್ಧ ಇಂಚು ಲೂಸ್ ಅನ್ನೋದು ಇರಬೇಕು. ಇವಾಗ ನೋಡಿ, ನಾನು ಈ ಲೆಂತ್ ಕರೆಕ್ಟ್ ಆಗಿ ತಗೊಂಡಿದ್ದೀನಿ, ಡಾಟ್ ಲೆಂತ್. ಮತ್ತೆ ಈ ಲೆಂತ್ ಕರೆಕ್ಟ್ ಆಗಿ ತಗೊಂಡಿದ್ದೀನಿ, ಮತ್ತೆ ಈ ಲೆಂತ್ ಇಲ್ಲಿ ಕರೆಕ್ಟ್ ಆಗಿ ತಗೊಂಡಿದ್ದೀನಿ. ಇವಾಗ ಏನ್ ಮಾಡ್ಬೇಕು, ಮಾಮೂಲಿ ಫ್ರಂಟ್ ನ ಕಟ್ ಮಾಡ್ಕೋಬೇಕು. ನಮ್ ಪ್ರತಿಯೊಂದು ಅಷ್ಟೇ, ನಾನು ಅದನ್ನೇ ಹೇಳೋದು, ಮೆಜರ್ಮೆಂಟ್ ಪ್ರಕಾರ ನಾವು ಫಾಲೋ ಮಾಡ್ಬೇಕು. ಅಂದಾಜ ಅನ್ನೋದು ಏನಿರಲ್ಲ. ಅದಿಷ್ಟ ಆಯ್ತು. ಅದಾದ್ಮೇಲೆ ನೆಕ್ ನ ಕಟ್ ಮಾಡ್ಕೋಬೇಕು. ನೋಡಿ ಇಲ್ಲಿವರೆಗೂ ಮಾಮೂಲಿ, ಇಲ್ಲಿವರೆಗೂ ನಾವು ಉಕ್ಸು ಬರಬೇಕು. ಅದಾದ್ಮೇಲೆ ಏನ್ ಮಾಡ್ತೀನಿ, ಇಲ್ಲಿ ಸ್ವಲ್ಪ ವಿನೆಕ್ ತರ ಅವ್ರಿಗೆ ಓಪನ್ ಬರ್ಬೇಕು. ಅದಕ್ಕೋಸ್ಕರ ಇಲ್ಲಿ ಸ್ವಲ್ಪ ಕ್ರಾಸ್ ತಗೊಂಡೆ. ಅದಾದ್ಮೇಲೆ ಇಲ್ಲಿ ಏನ್ ಮಾಡ್ತೀನಿ, ಹಿಂಗ ಕಾಲಲ್ಲೂ ರೆಡಿ ಆದ್ಮೇಲೆ ಕಾಲರ್ ಅಟ್ಯಾಚ್ ಮಾಡ್ಬೇಕಲ್ಲ, ಅದಕ್ಕೋಸ್ಕರ ಇದನ್ನ ತಗೊಂಡೋಗಿ ಕಟ್ ಮಾಡ್ಕೊಂಡೆ. ಅದಾದ್ಮೇಲೆ ಇಲ್ಲಿ ಫ್ರಂಟ್ ಯಾವತ್ತು ಕಮ್ಮಿ ಬರ್ಬೇಕು, ಕಾಲರ್ ನೆಕ್ ಅದನ್ನ ಕಟ್ ಮಾಡಿದೆ. ಇವಾಗ ಓಪನ್ ನೆಕ್ಗೆ ಮತ್ತೆ ಕ್ಲೋಸ್ ನೆಕ್ಗೆ ಓಪನ್ ನೆಕ್ ಬಂದಾಗ ನಮ್ಗೆ ಏನ್ ಮಾಡ್ತೀವಿ, ಫ್ರಂಟ್ ಶೇಪ್ ಕಮ್ಮಿ ತಗೊಂತೀವಿ. ಈ ತರ ಬಂದಾಗ ಸ್ವಲ್ಪ ಜಾಸ್ತಿ ತಗೊಂತೀವಿ. ಏನಕ್ಕೆ ಜಾಸ್ತಿ ತಗೊಂತೀವಿ ಅಂದ್ರೆ, ಒಬ್ಬೊಬ್ರು ನೋಡಿ ಬ್ಲೌಸ್ ಇಲ್ಲಿ ಬಟ್ಟೆ ಲೂಸ್ ಬರ್ತಾ ಇರುತ್ತೆ. ಏನಕ್ಕೆ ಅಂತಂದ್ರೆ ಇಲ್ಲಿ ಕಮ್ಮಿ, ಈ ಪೋರ್ಷನ್ ಅಲ್ಲಿ ಬಟ್ಟೆ ಜಾಸ್ತಿ ಉಳ್ಕೊಂಡಾಗ ನಮ್ಗೆ ಹಿಂಗೆ ರಿಂಕಲ್ಸ್ ಎದ್ದೊಳ್ತದೆ. ಅದೇ ಈ ಬಟ್ಟೆಯನ್ನ ನಾವು ಹಿಂಗೆ ಕಟ್ ಮಾಡಿಬಿಟ್ಟಿಂದ್ರೆ ಹಾಕೊಂಡಾಗ ಕರೆಕ್ಟ್ ಆಗಿ ಹಿಂಗೆ ಫ್ಲಾಟ್ ತರ ಬರುತ್ತೆ. ಆ ತರ ನಾವೆಲ್ಲಿ ಫಾಲ್ಟ್ ಮಾಡ್ತೇವೋ ಅಲ್ಲೇ ಅದು ತೋರ್ಸುತ್ತೆ. ಹಂಗೇನೆ ಬಟ್ಟೆ ಎತ್ತಿ ನಿಮ್ಗೆ ಕಾಣಿಸುತ್ತೆ. ನೋಡಿ ಈ ತರ ಇಷ್ಟು ಪೀಸ್ ನಾವು ತೆಗೆದ್ಬಿಟ್ಟಿವಿ ಅಂದ್ರೆ ಇಲ್ಲಿ ಲೂಸ್ ಬಟ್ಟೆ ಬರಲ್ಲ, ಇಲ್ಲಿ ರಿಂಕಲ್ಸ್ ಬರಲ್ಲ, ಇಲ್ಲಿ ಟೈಟ್ ಆಗಿ ಎಳ್ಕೊಳ್ಳಲ್ಲ, ಕರೆಕ್ಟ್ ಆಗಿ ಇರುತ್ತೆ. ಮತ್ತೆ ಇವ್ರಿಗೆ ಇನ್ನೊಂದೇನಂದ್ರೆ, ನಾವು ಫ್ರಂಟ್ ಕ್ರಾಸು ಬ್ಯಾಕ್ ಕ್ರಾಸ್ ಅಂತೀವಲ್ಲ, ಅದನ್ನು ತಗೊಂಡಿರ್ಬೇಕು. ಇವಕ್ಕೆಲ್ಲ ಅದ್ರ ಮೇಲೆನೂ ಡಿಪೆಂಡ್ ಮಾಡಿ ಕಟ್ ಮಾಡ್ತೀವಿ. ನೋಡಿ ಇಷ್ಟ ಆದ್ಮೇಲೆ ಒಂದ್ಸರಿ ಹಾರ್ಮೋನ್ನ ಇನ್ನ ಒಂದ್ಸರಿ ಚೆಕ್ ಮಾಡ್ಕೊಂತೀನಿ. ನೋಡಿ ಈ ತರ ಬರುತ್ತಾ. ನೋಡಿ ಕರೆಕ್ಟ್ ಆಗಿ ಬರ್ತಾ ಇದೆ. ನೋಡಿ ಇಲ್ಲಿ ಸ್ವಲ್ಪ ಮಾರ್ಜಿನಿಂಗ್ ಕಟ್ ಮಾಡ್ಬಿಡ್ತೀನಿ. ಬ್ಯಾಕು ಫಿನಿಶ್ ಆಯ್ತು. ಇವಾಗ ಬೆಲ್ಟ್ ನಾವೆಲ್ಲರಿಗೂ ಅದನ್ನ ಹೇಳ್ತೀನಿ, ಸ್ಟ್ಯಾಂಡರ್ಡ್ ಆಗಿ ಕಟ್ ಮಾಡ್ಕೊಂತೀವಿ, ಆಮೇಲೆ ಕಮ್ಮಿ ಮಾಡ್ಕೊಂತೀನಿ. ಆತರ ಆಮೇಲೆ ವೇಸ್ಟ್ ಎಷ್ಟಿದೆ ನಮಗೆ 29 ಇದ್ರೆ ಇಲ್ಲಿ ಏನ್ ಮಾಡ್ತೀನಿ, 7.5 ತಗೊಂತೀನಿ. 7 ಕಾಲ್ ತಗೊಂಡಿದ್ದೀನಿ. ಸೈಡ್ಗೆ 2 ಇಂಚ್ ಮಾರ್ಜಿನ್ ತಗೊಂಡಿದ್ದೀನಿ. ಮತ್ತೆ ಆಸ್ ಇಟ್ ಈಸ್ ಸೇಮ್ 3.5 2.5 ಬರುತ್ತೆ. ಅದಾದ್ಮೇಲೆ ಕಟ್ ಮಾಡ್ತೀನಿ. ಮತ್ತೆ ಇಲ್ಲಿ ಸೇಫ್ ಆಗಿ ಬೆಲ್ಟ್ ನ ಕಟ್ ಮಾಡ್ಕೊಂತೀನಿ. ಕಲ್ಲಿದೆ. ಇವಾಗ ಇದನ್ನ ಇದ್ರ ಮೇಲೆ ಇಟ್ಟು ಸೈಡ್ ನೋಡ್ಕೊಂಡು, ಜಾಸ್ತಿ ಬರುತ್ತೆ ಬೆಲ್ಟ್ ನ ಸ್ವಲ್ಪ ಕಟ್ ಮಾಡೋಣ.
ಬೆಲ್ಟ್ ಸಣ್ಣ ಇದ್ರೂ ಏನೋ ಆಗಲ್ಲ. ಎರಡು ಮುಕ್ಕಾಲು. ಇನ್ನೊಂದು ಸ್ವಲ್ಪ ಸೇಪ್ ಕೊಟ್ಬಿಡಿ ಇದಕ್ಕೆ. ಅಷ್ಟಾಯ್ತಾ? ಅದಾದ್ಮೇಲೆ ಈಗ ಸ್ವಲ್ಪ ಸೈಡ್ ಡಾಟ್ ಬರುತ್ತೆ, ಸೈಡ್ ಡಾಟ್ ಇಕ್ಬಿಡೋಣ. ಮತ್ತೆ ಇವಾಗ ಡಾಟ್ ಎಷ್ಟು ತಗೋಬೇಕು ಅಂತಂದ್ರೆ ಬೆಲ್ಟ್ ಮೇಲೆ ಡಿಪೆಂಡ್ ಮಾಡ್ಕೊಂಡು ತಗೊಂತೀವಿ, ಯಾಕಂದ್ರೆ ನಾವು ಪ್ರತಿಯೊಂದು ಎಲ್ಲಾನು ಚೆಕ್ ಮಾಡ್ಕೊಂಡು ಮಾಡಿದಿರೋದ್ರಿಂದ. ಅದಕ್ಕೆ ಕರೆಕ್ಟಾಗಿ ನೋಡ್ಕೊಂಡು ತಗೊಂಡು ಇಲ್ಲಿಗೊಂದು ಚಟ್ಕ, ಇಲ್ಲೊಂದು, ಇಲ್ಲಿ ಚಿಕ್ಕ ಡಾಟ್ ಬರುತ್ತಲ್ಲ ಇಲ್ಲೊಂದು, ಇದು ನಾರ್ಮಲ್ ಡಾಟ್ ಬರುತ್ತಲ್ಲ ಇಲ್ಲೊಂದು, ಸೈಡ್ ಡಾಟ್ ಬರುತ್ತಲ್ಲ ಇಲ್ಲೊಂದು ಚಟ್ಕ ಹೊಡಿತೀನಿ. ಅದಾದ್ಮೇಲೆ ವೀಲ್ ಮಾರ್ಕ್ನ ಹಾಕೊಂಡೆ, ವೀಲ್ ಮಾರ್ಕ್ ನೋಡಿ. ಇದು ಯಾವ ತರ ಬರುತ್ತಂದ್ರೆ ಇಲ್ಲಿವರೆಗೂ ಹುಕ್ಸ್ ಬರುತ್ತೆ, ಇಲ್ಲಿ ಈ ತರ ಬರುತ್ತೆ. ನಮ್ಗೆ ಇಲ್ಲಿ ಕಲರ್ ಅನ್ನೋದು ಈ ತರ ಜಾಯಿನ್ ಆಗ್ಬಿಡುತ್ತೆ ನೋಡಿ. ಇದು ಇಷ್ಟು ಕಾಲರ್ ನೆಕ್ ನ ಯಾವ ತರ ಕಟ್ ಮಾಡ್ಬೇಕು ಅನ್ನೋದು ನೀಟಾಗಿ ಎಕ್ಸ್ಪ್ಲೇನ್ ಮಾಡಿ ತೋರಿಸ್ತೀನಿ. ನಾನು ಇನ್ನೊಂದು ಹೇಳಿದೆ ಚಾರ್ಟ್ ಮಾಡ್ಬೇಕು ಅಂತ, ಇವತ್ತು ಮಾಡಕ್ಕಾಗಿಲ್ಲ, ನಾಳೆ ಮಾಡ್ತೀನಿ. ಇದು ಇಷ್ಟು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ ಮುಖಾಂತರ ಇನ್ನೊಬ್ರಿಗೂ ಹೆಲ್ಪ್ಫುಲ್ ಆಗ್ಲಿ. ಓಕೆನಾ? ಡನ್.